ಒಬ್ಬ ಅಕ್ಕನ್ ತರ ಒಳ್ಳೇದು ಕೆಟ್ಟದ್ದು ಹೇಳ್ಕೊಟ್ಟಿದ್ದಾಳೆ, ಅದು ತಪ್ಪ? ಮಾಮ್, ನಂಗಾಗ್ಲೇ ತಂಗಿ ಇದ್ದಾಳೆ. ಆ ಅಕ್ಕ ನನಗೆ ಬೇಕಾಗಿಲ್ಲ. ವಸು ಕೂಡ ನಿನ್ಗೆ ಅಕ್ಕನ ಸಮಾನ ಆನಂದ್. ಅಂತ ಮನುಷ್ಯರ ಜೊತೆ ನನಗೆಂತ ಸಂಬಂಧ ಚಿಕ್ಕಪ್ಪ? ತುಂಬಾ ಚೀಪ್ ಮನುಷ್ಯರು ಅವರು. ಅವರೇ ನನ್ನ ಪ್ರಾಣನ ಕಾಪಾಡಿದ್ದು ಆನಂದ್. ಅವರೇ 15 ಲಕ್ಷ ಕಳ್ತನನು ಮಾಡಿದ್ದಾರೆ ಮಾಮ್. ಅವ್ರು ಕದ್ದಿಲ್ಲ, ಯಾರೋ ಕಳ್ತನ ಮಾಡಿದ್ದಾರೆ. ಆ ಚೆಕ್ನ ಬೇರೆ ಯಾರೋ ಕದ್ದು ದುಡ್ಡನ್ನ ಡ್ರಾ ಮಾಡಿದ್ದಾರೆ. ಆ ಕಥೆನ ನೀನ್ ನಂಬೋದೇನೋ, ನಾನ್ ನಂಬಲ್ಲ. ನಡೀರಿ, ಆಫೀಸಿಗೆ ಹೋಗೋಣ. ನೀನು ಆಫೀಸ್ಗ? ಯಾವತ್ತಿದ್ರು ಬರ್ಲೇಬೇಕಲ್ವಾ ಅದಕ್ಕೆ? ಆಫೀಸಿಗೆ ಬಂದು ಕೆಲಸ ಕಲ್ತ್ಕೊ ಅಂತ ನಾನು ಎಷ್ಟು ಸಲ ಹೇಳಿದ್ದೀನಿ. ಯಾವತ್ತಾದ್ರೂ ನನ್ನ ಮಾತು ಕೇಳಿದಾನ ಅವನು? ಇವತ್ ನಾನೇ ಬರ್ತೀನಿ ಅಂತಿದ್ದೀನಲ್ಲ ಮಾಮ್. ನೀನ್ ಕೇಳೋಕ್ಕೂ ಮೊದಲು ನಾನೇ ರೆಡಿ ಆಗಿದ್ದೀನಿ ತಾನೆ. ನೀನ್ ಆಫೀಸಿಗೆ ಯಾಕೆ ಬರ್ತಿದ್ಯಾ ಅಂತ ನಂಗೆ ಗೊತ್ತು. ನಿಂಗೆ ಅಭಿ ವಸು ಅಂದ್ರೆ ಕೋಪ. ಅವರನ್ನ ಆಫೀಸಿಂದ ಓಡಿಸ್ಬೇಕು ಅನ್ಕೊಂಡಿದ್ಯಾ? ತಪ್ಪು ಮಾಡಿರೋರ್ನ ಜೊತೆಲಿ ಇಟ್ಕೊಳಕ್ಕಾಗಲ್ವಲ್ಲ ಅದಕ್ಕೆ? ವಸು ತಪ್ಪು ಮಾಡಿದಾಳೆ ಅಂತ ನೀನು ಕೂಡ ನಂಬ್ತೀಯ ಚಲಪತಿ? ನಿನ್ನೊಬ್ಬಳನ್ ಬಿಟ್ಟು ಎಲ್ಲರೂ ನಂಬ್ತಿದ್ದಾರೆ. ಆ ಅಭಿ ಮತ್ತೆ ವಸುನ ನೀನ್ ಕಣ್ ಮುಚ್ಕೊಂಡು ನಂಬಿದ್ಯಾ? ಹಾಗೆ ನಾನು ಅವ್ರನ್ನ ಆಫೀಸಿಂದ ಯಾಕೆ ಕಳಿಸ್ಲಿ? ನಿನ್ನೆ ನೀನೇ ಹೇಳೋದಿಯಲ್ಲ, 24 ಗಂಟೆಲಿ ಮನಿ ರಿಕವರಿ ಆಗದೆ ಇದ್ರೆ ವಸುನ ಕೆಲ್ಸದಿಂದ ತೆಗ್ದು ಹಾಕ್ತೀನಿ ಅಂತ. ಕಂಪನಿ ರೂಲ್ಸ್ ಪ್ರಕಾರ ಹಾಗೆ ಹೇಳಿದೆ. ಆದ್ರೆ ಮನುಷ್ಯತ್ವ ಅನ್ನೋದಿರ್ಬೇಕಲ್ಲ. ಅವರು ನನ್ನ ಪ್ರಾಣ ಕಾಪಾಡಿದ್ದಾರೆ. ಪದೇ ಪದೇ ಅದನ್ನೇ ಹೇಳ್ಬೇಡ. ಅವ್ರಿಲ್ಲ ಅಂದ್ರೆ ನಿನ್ನ ಬೇರೆ ಯಾರಾದ್ರೂ ಕಾಪಾಡ್ತಿದ್ರು. ಕಳ್ಳರ ಮೇಲೆ ಮಾನವೀಯತೆ ತೋರ್ಸೋದ್ ಬೇಕಾಗಿಲ್ಲ. ಆ ವಸು ಅಭಿನ ಆಫೀಸಿಂದ ಕಳಿಸ್ಲೇಬೇಕು. ಒಂದ್ಸಲ ಯೋಚನೆ ಮಾಡು ಆನಂದ್. ಹೌದು ಆನಂದ್, ಪಾಪ ವಸು ಒಂದು ಹೆಣ್ಮಗಳು, 3 ಮಕ್ಕಳು, ತಾಯಿ ಬೇರೆ. ಆ ಫ್ಯಾಮಿಲಿನೂ ನಡಿಬೇಕಲ್ವಾ? ಅಲ್ದೆ ಆ ಅಭಿರಾಮ್ ಅಮ್ಮನ್ಗೆ ಕಿಡ್ನಿನೂ ಕೊಟ್ಟಿದ್ದಾನೆ. ಸುಮ್ನೆ ಏನ್ ಕೊಟ್ಟಿಲ್ವಲ್ಲ. ನಾನ್ ಡಿಸೈಡ್ ಮಾಡಿ ಆಯ್ತು ಚಿಕ್ಕಪ್ಪ. ಇವತ್ತಿಂದ ಆ ಅಭಿ ಮತ್ತೆ ವಸು ನಮ್ಮ ಆಫೀಸ್ನಲ್ಲಿ ಇರಬಾರ್ದಷ್ಟೇ. ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಮಾತ್ರ ಬಂದಿದ್ದೀರಾ? ನಿಮ್ ಗಂಡ ಎಲ್ಲಿ? ಕೇಳ್ತಿದಾರಲ್ವಾ ಮೇಡಮ್, ಆ ವಾಚ್ಮ್ಯಾನ್ ಎಲ್ಲಿ? ಆನಂದ್, ನಿನ್ ವಾಯ್ಸ್ ಸ್ವಲ್ಪ ಕಮ್ಮಿ ಮಾಡ್ತೀಯಾ? ದುಡ್ಡಿನ ವಿಷಯ ಏನಾಯ್ತು ವಸು? ಯಾರು ಮಾಡಿದಾರೋ ಗೊತ್ತಾಗ್ತಿಲ್ಲ. ಅಂದ್ರೆ ಆ ಚೆಕ್ಕು ದುಡ್ಡು ವಾಪಸ್ ಬರಲ್ಲ ಅಂತಾಯ್ತು, ಅಷ್ಟೇ ಅಲ್ವಾ? ಕೇರ್ಲೆಸ್ ಆಗಿ ಆಫೀಸ್ ಮನಿನ ಲಾಸ್ ಮಾಡಿರೋದಕ್ಕೆ ಕಂಪನಿ ರೂಲ್ಸ್ ಪ್ರಕಾರ ನೀವು ರಿಸೈನ್ ಮಾಡಿ. ಆ ಥರ ಪಡಬೇಡ ಆನಂದ್. ಕಂಪ್ನಿ ರೂಲ್ಸ್ ಆನಂದ್ಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಲ್ವಾ ಅದಕ್ಕೆ? ಕಂಪ್ನಿ ಫಂಡ್ನ ಲಾಸ್ ಮಾಡಿದ್ರೆ ಈ ವಸುಂಧರಾ ಪ್ಲೇಸಲ್ಲಿ ನಾನಿದ್ರು ಕೂಡ ರಿಸೈನ್ ಮಾಡ್ತಿದ್ದೆ. 15 lakhs ತುಂಬಾ ಚಿಕ್ಕ ವಿಷಯ ಚಲಪತಿ. ವಸು ತುಂಬಾ ಎಫಿಷಿಯಂಟ್. ಅವರಿಂದ ನಮಗೆ ತುಂಬಾ ದೊಡ್ಡ ದೊಡ್ಡ ಈವೆಂಟ್ಸ್ ಬಂದಿದೆ. ಹಾಗಂತ 15 ಲಕ್ಷ ಲಾಸ್ ಮಾಡ್ಕೋಬೇಕಾ? ಅಷ್ಟಕ್ಕೂ ಇಂಥವ್ರಿಗೆ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಡೋದೇ ತಪ್ಪು. ಅವರು ನಂಬಿ ನೀವು ರೆಸ್ಪಾನ್ಸಿಬಿಲಿಟಿ ಕೊಟ್ರೆ 15 ಲಕ್ಷ ಲಾಸ್ ಮಾಡಿದ್ದಾರೆ. ಈಗ ಬಿಟ್ರೆ ನಾಳೆ ಕೋಟಿ ರೂಪಾಯಿನೂ ಹೊಡಿಬೋದು. ಹೌದು ಅದಕ್ಕೆ ನೀವಿವತ್ತು ಈ ವಸುಂಧರನ್ನ ಬಿಟ್ಟು ಕಳ್ಸಿದ್ರೆ ಕಳ್ಳನ ಕೈಲಿ ಬೀಗದ ಕೀ ಕೊಟ್ಟ ಹಾಗೆ. ಕಂಪ್ನಿಲಿ ಎಲ್ಲ ಅವಾಂತರನೂ ಮಾಡ್ಬಿಡ್ತಾರೆ, ನಮ್ಮನ್ನ ರೋಡ್ ತಂದು ನಿಲ್ಲಿಸ್ಬಿಡ್ತಾಳೆ. ನಾನು ರಿಸೈನ್ ಮಾಡ್ತೀನಿ ಮೇಡಮ್. ವಸು, ಕಳ್ಳರು ಅನ್ನೋ ಪಟ್ಟಾನ ಹೊತ್ಕೊಂಡು ನಾನು ನಮ್ಮ ಯಜಮಾನ್ರಿರಲ್ಲ ಮೇಡಮ್. ಆ ಅಪವಾದನ ತಡ್ಕೊಳಕ್ಕಾಗಲ್ಲ. ರಿಸೈನ್ ಮಾಡ್ತೀನಿ. ಮತ್ತೆ ಹಣ, ದುಡ್ಡಿನ ಬಗ್ಗೆ ಏನ್ ಹೇಳ್ತೀರಾ? ಕದ್ದಿರೋ ದುಡ್ಡಿನ ಬಗ್ಗೆ ಏನ್ ಹೇಳಕ್ಕಾಗತ್ತೆ? ಕೇಸ್ ಹಾಕಿ ಅರೆಸ್ಟ್ ಮಾಡ್ಸೋಣ. ಮಾಡಿರೋ ಕಳ್ತನಕ್ಕೆ ರಿಸೈನ್ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಜೈಲ್ ಶಿಕ್ಷೆನೂ ಆಗ್ಬೇಕು.
ಪೊಲೀಸಿಗೆ ಫೋನ್ ಮಾಡು ಚಿಕ್ಕಪ್ಪ. ಬೇಡ ಚಲಪತಿ, ಕೇಸು ಅರೆಸ್ಟು ಅದೆಲ್ಲ ಏನೂ ಬೇಡ. ಅಂದ್ರೆ ಕಳ್ಳನ್ ಬಿಟ್ಬಿಡ್ಬೇಕಾ ಮಾಮ್? ವಸು ಕಳ್ಳಿ ಅಲ್ಲ ಆನಂದ್, ಅವಳ ಮನೇಲಿ ಕಳ್ತನ ನಡೆದಿದೆ ಅಷ್ಟೇ. ಅದನ್ನ ನಿಜ ಅಂತ ಹೇಗ್ ನಂಬೋದು? ಅದಕ್ಕೆ ಇವರೇ ಕದ್ದು ಸುಳ್ಳು ಹೇಳಿರ್ಬೋದು ಅಲ್ವಾ? ಅಭಿ ವಸು ಹೇಗೆ ಅಂತ ನಂಗೆ ಗೊತ್ತು. ಗೊತ್ತಿರೋರೆ ಮೋಸ ಮಾಡೋದು ಮಾಮ್. ಈ ವಸುಂಧರ ಆ ವಾಚ್ಮ್ಯಾನ್ ನಮ್ಮನ್ನ ನಂಬಿಸಿ ಮೋಸ ಮಾಡಿದ್ದಾರೆ. ಇಂಥ ಚೀಟರ್ಸ್ ಎಲ್ಲ ಜೈಲಲ್ಲಿರ್ಬೇಕು. ಎಲ್ಲಿ ಮೇಡಮ್ ನಿಮ್ಮ ಪತಿದೇವರು? ಇನ್ನೂ ಬಂದಿಲ್ವಾ? ಇನ್ನೆಲ್ಲಿ ಬರ್ತಾನೆ ಚಿಕ್ಕಪ್ಪ? ಕದ್ದಿರೋ ದುಡ್ಡು ತಗೊಂಡು ಎಲ್ಲೋ ಪಾರ್ಟಿ ಮಾಡ್ತಿರ್ಬೇಕು. ನಿಮ್ಮ ಗಂಡ ಬರೋ ಅಷ್ಟರಲ್ಲಿ ರಿಸೈನ್ ಲೆಟ್ರು ರೆಡಿ ಮಾಡಿಟ್ಟಿದ್ದೀನಿ. ಸೈನ್ ಮಾಡಿ ಆಫೀಸಿಂದ ಹೊರಡಿ. ಒಂದ್ ನಿಮಿಷ ಹೊಸೋರೆ. ಅಭಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಮೊನ್ನೆ ರಿಂಗ್ ವಿಷಯದಲ್ಲೂ ಹೀಗೆ ಹೇಳಿದ್ರಿ ಅಲ್ಲ. ಒಂದು ಬ್ಯಾಗ್ ತರ ಇನ್ನೊಂದು ಬ್ಯಾಗ್ ಇರಲ್ವಾ? ಹಾ ಹೌದು, ಒಂದು ಬ್ಯಾಗ್ ನೋಡಿ ನನ್ನ ಕಳ್ಳ ಅಂತ ಹೆಂಗೆ ಹೇಳ್ತೀರಾ ನೀವು? ಬರೀ ಬ್ಯಾಗ್ ಅಷ್ಟೇ ಅಲ್ಲ ರಮೇಶ್, ನಿಮ್ಮ ಸೈನ್ ಕೂಡ ಸಾಕ್ಷಿಯಾಗಿದೆ. ಇಲ್ಲಿ ನೋಡಿ ಮೇಡಮ್, ಇದು ಡೈಲಿ ರಮೇಶ್ ಸೈನ್ ಮಾಡೋದು. ಇದು ಬ್ಯಾಂಕಲ್ಲಿ ಕ್ಯಾಶ್ ವಿಡ್ರಾ ಮಾಡೋಕೆ ಹೋದಾಗ ಮಾಡಿರೋ ಸೈನು. ಎರಡು ಕಂಪೇರ್ ಮಾಡಿ ನೋಡಿ ಮೇಡಮ್.